ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ಬ್ರೇಕಿಂಗ್ ನ್ಯೂಸ್. ಹೈ ವೋಲ್ಟೇಜ್ ಪವರ್, ಈ ಒಂದು ಹೈ ವೋಲ್ಟೇಜ್ ಸುದ್ದಿ ರಾಜ್ಯ ರಾಜಕೀಯದಲ್ಲೇ ಜಿದ್ದಿಯ ವಿಧಾನಸೌಧದ 3ನೇ ಮಹಡಿಯಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗಿದೆ. ಹೈಕಮಾಂಡ್ ನಡೆ ಕರ್ನಾಟಕಕ್ಕೆ ಆಗಮಿಸಲಿರುವ ದೆಹಲಿಯ ಪ್ರಮುಖ ಕೇಂದ್ರದ ವೀಕ್ಷಕರು ಈ ಒಂದು ಸಭೆಗೆ ಹಾಜರಾಗಲಿದ್ದಾರೆ. ಈ ಸಭೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ಒಂದು ಸಭೆಯಲ್ಲಿ ಹಾಜರಾಗಲಿದ್ದಾರೆ. ಈ ಸಭೆಗೆ ರಾಜ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜಿವಾಲ್ ಅವರು ಈ ಒಂದು ಸಭೆಗೆ ಹಾಜರಾಗಲಿದ್ದಾರೆ. ಈ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಿದ್ದಾರೆ. ಪ್ರಮುಖ ಅಧಿಕೃತವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಸುದ್ದಿ. ಇವತ್ತು ಯಾರಾಗ್ತಾರೆ ಮುಂದಿನ CM ಎಂಬುದು ಚರ್ಚೆ. ಇವತ್ತಿನ ಒಂದು ಸುದ್ದಿ ಯಾರು ಮುಂದಿನ CM ಎಂಬುದರ ಒಂದು ಸ್ಪಷ್ಟನೆಯನ್ನ ಇಂದು ನಾವು ಕಾಣಲಿದ್ದೇವೆ. ಯಾರು ಮುಂದಿನ CM ಎಂಬ ಒಂದು ಗೊಂದಲವನ್ನ ಇಂದು ನಿವಾರಿಸಲು ಈ ಸಭೆಯನ್ನ ಹೈ ವೋಲ್ಟೇಜ್ ಸಭೆಯನ್ನ ಕರೆಯಲಾಗಿದೆ. ಇಲ್ಲಿ ಯೋಚಿಸಬೇಕಾಗಿರೋದು ಒಂದೇನೆ. ಇಲ್ಲಿ ವಿಶೇಷವಾಗಿ ನಾವು ಒಂದು ಹೈ ವೋಲ್ಟೇಜ್ ಸಭೆ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇವತ್ತು ತೆಗೆದುಕೊಳ್ಳುವಂತ ನಿರ್ಧಾರ ಒಂದು ನಿರ್ಣಾಯಕವಾದ ಅಧಿಕೃತವಾದ ಒಂದು ಘೋಷಣೆ ಆಗಿರುತ್ತದೆ. ಯಾರು ಮುಂದಿನ CM ಅನ್ನೋದ್ರ ಜೊತೆಯಲ್ಲಿ ಇವತ್ತು ಏನು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಂದ ತೆರವುಗೊಂಡಂತ KPCC ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ಕೊಡಬೇಕು, ಹಾಗೆ ಅವರಿಂದ ತೆರವುಗೊಂಡಂತ DCM ಏನು ಉಪಮುಖ್ಯಮಂತ್ರಿ ಸ್ಥಾನವನ್ನ ಯಾರಿಗೆ ಕೊಡಬೇಕು ಎಂಬುದರ ಒಂದು ನಿರ್ಣಯವನ್ನ ಇವತ್ತು ತೆಗೆದುಕೊಳ್ಬೇಕಾಗುತ್ತದೆ. ಹಾಗೆ ಸಚಿವರ ಒಂದು ಲಾಬಿನೂ ಬಹಳ ನಡೀತಾ ಇದೆ. ಯಾಕಂತಂದ್ರೆ ತಮ್ಮ ಸಮುದಾಯದವರು ತಮ್ಮ ಶಾಸಕರುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಹೈಕಮಾಂಡ್ ಲೆವೆಲ್ನಲ್ಲಿ ಕೂಡ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾರೆ. ನಮ್ಮ ಸಮುದಾಯದ ವ್ಯಕ್ತಿಗೆ ಇಂಥ ಸೀಟನ್ನು ಕೊಡಿ. ಈಗ ಚಾಲ್ತಿಯಲ್ಲಿರತಕ್ಕಂಥ ವಿಷಯ ಏನು KPCC ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಬೇಕು ಅನ್ನೋದು ಇಲ್ಲಿ ನಿರ್ಣಯ ಮಾಡುವಂತ ಕಳಿಸಿದ್ದಾರೆ. ಅದರ ಒಂದು ನಿರ್ಣಯ ಕೂಡ ಇವತ್ತು ತೀರ್ಮಾನ ಆಗಲಿದೆ. ಅನೇಕ ಸಮುದಾಯದವರು ಇವತ್ತು ತಮ್ಮದೇ ಆದ ವ್ಯಕ್ತಿಗಳನ್ನು ಇಂದು ಅವರು ಪಕ್ಷದಲ್ಲಿ ಯಾವ್ಯಾವ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೈಕಮಾಂಡಿಗೆ ಒಂದು ಸೂಚನೆಯನ್ನ ಲಾಬಿಯನ್ನು ಕೂಡ ನಡೆಸ್ತಿದ್ದಾರೆ. ಇವತ್ತು ನಿರ್ಣಾಯಕವಾಗಿ ಯಾರಿಗೆ ದೊರೆಯಲಿದೆ CM ಪಟ್ಟ, ಯಾರಿಗೆ ದೊರೆಯಲಿದೆ KPCC ಅಧ್ಯಕ್ಷ ಸ್ಥಾನ, ಯಾರಿಗೆ ದೊರೆಯಲಿದೆ DCM DK ಶಿವಕುಮಾರ್ ಅವರ ತೆರವಿನ ಉಪಮುಖ್ಯಮಂತ್ರಿಯ ಸ್ಥಾನ, ಹಾಗೆ ಅನೇಕ ಸಚಿವರುಗಳು ತಮ್ಮದೇ ಆದ ಒಂದು ಲಾಬಿಯನ್ನು ನಡೆಸ್ತಿದ್ದಾರೆ. ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ, ಯಾರಿಗೆ ಸಿಗುತ್ತೆ ಎಂಬುದರ ಒಂದು ನಿರ್ಣಾಯಕ ಹೈ ವೋಲ್ಟೇಜ್ ಇವತ್ತಿನ ಸಭೆ. ಇಂದು ನಡೆಯುವಂಥ ಸಭೆಯ ನಿರ್ಣಾಯಕವಾಗಿರುತ್ತೆ, ಅಧಿಕೃತವಾಗಿ ಕೂಡ ಈ ಒಂದು ನೀಡುತ್ತೆ. ಈ ಸಭೆಯನ್ನ ತೀರ್ಮಾನ ಕೈಗೊಂಡಂಥ ತೀರ್ಮಾನವನ್ನು ಇಂದು ತೆಗೆದುಕೊಂಡು ಹೈಕಮಾಂಡಿಗೆ ಸಲ್ಲಿಸಲಾಗುತ್ತೆ. ಹೈಕಮಾಂಡು ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು, ಯಾವಾಗ ಪ್ರಮಾಣ ವಚನವನ್ನು ಪಡಿಬೇಕು ಅನ್ನೋದನ್ನ ಹೈಕಮಾಂಡ್ ದಿನಾಂಕವನ್ನು ನಿಗದಿ ಮಾಡಿ ಇಲ್ಲಿಗೆ ಕಳಿಸಿಕೊಡುತ್ತೆ. ಇಂದು ಇಂಥ ಬ್ರೇಕಿಂಗ್ ನ್ಯೂಸ್ ಸುದ್ದಿಗಳನ್ನು ನೀವು ನೋಡಬೇಕೆ? ಮತ್ತೇಕೆ ತಡ? ಇಂದು ನೀವು ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ, ಫಾಲೋವರ್ಸ್ ಆಗಿ. ಇದು ನಿಮ್ಮದೇ ಧ್ವನಿಯಾಗಿ, ನಿಮ್ಮದೇ ಶಕ್ತಿಯಾಗಿ, ಸತ್ಯದ, ನ್ಯಾಯದ, ಧರ್ಮದ ದಾರಿಯಲ್ಲಿ ನಡೆಯುವಂಥ ಏಕೈಕ ಸುದ್ದಿವಾಹಿನಿ ಇದು ಭೀಷ್ಮ ನ್ಯೂಸ್ ಕನ್ನಡ ಚಾನಲ್.